ಗುರುಜಿ ಜ್ಞಾನಫಲ ವಿಭಾಗದಲ್ಲಿ ಏನ್ ತಿಳಿಸ್ಕೊಡ್ತಿದ್ದೀರಾ? ಹಾಗೆ ಭಾನುವಾರ ಕಾರ್ತಿಕ ಹುಣ್ಣಿಮೆ ಕೂಡ ಹೌದು ಅಲ್ವಾ ಗುರುಜಿ? ಖಂಡಿತ. ಈ ಕಾರ್ತಿಕ ಹುಣ್ಣಿಮೆಯನ್ನೇ ನಾವೇನು ಹೇಳ್ತೀವಿ, ದೊಡ್ಡ ಗೌರಿ ವ್ರತ ಅಂತ ಕರಿತೀವಿ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಗೌರಿ ಹುಣ್ಣಿಮೆಯಲ್ಲಿ ದೊಡ್ಡ ಗೌರಿ ವ್ರತವನ್ನ ಮಾಡ್ತಕ್ಕಂಥ ವಿಚಾರ. ಅದರಲ್ಲಿ ಅಲ್ಲಿ ನಾವು ಏನು ಹೇಳ್ತೀವಿ, ನರಸಿಂಹಸ್ವಾಮಿಯನ್ನ ಶಿವಾರಾಧನೆಯನ್ನು ಮಾಡ್ತಕ್ಕಂಥದ್ದು. ಶಿವ ನರಸಿಂಹ ಇಬ್ಬರು ಸೇರಿರೋ ಸಂಗಮ. ಇವತ್ತು ಪತ್ರ ಬರೆದಾಗಲೂ ಅದರ ವಿಚಾರವೇ ಮಾತಾಡಿದ್ವಿ. ಬಹಳ ಸಂತೋಷ ಆಗತ್ತೆ. ಏನು ಅಂದರೆ, ಪ್ರದೋಷ ಅನ್ನೋದು ಮಹಾಪ್ರದೋಷವಾಗಿರ್ತಕ್ಕಂಥ ಇಂದು ದಿನ ಆ ಭಾನುವಾರದ ದಿವಸ ಬರ್ತಕ್ಕಂಥ ದಿನಗಳು ಸ್ಮರಣೆಯನ್ನು ಮಾಡ್ಕೊಳ್ಳೋದು. ಯಾಕಂದರೆ ಮಧ್ಯದಲ್ಲಿ 2 ದಿವಸ ಕಾರ್ಯಕ್ರಮಗಳಿರಲ್ಲ ನೋಡಿ. ಯಾಕಂದರೆ ಯಾವುದಾದ್ರು ವಿಶೇಷ ದಿವಸ ಮಾತ್ರ ಶನಿವಾರ ಭಾನುವಾರ ಬರ್ತೀವಿ. ಆದರೆ ನಿಮಗೆ ನಮಗೆ ಅವಕಾಶ ಇರೋದು ಸಮಯಾವಧಿ. ನಿಮಗಾದರೂ ಏನು ಮಾಡ್ತೀರಾ, ಪಾಪ ಕಾರ್ಯಕ್ರಮ ನೋಡ್ತೀರಾ, ನೋಡಿದವ್ರು ಏನು ಮಾಡ್ತೀರಾ, ಕೆಲವರು ಈ ಕಿವಿಲಿ ಬಿಟ್ಟು ಆ ಕಿವಿಲಿ ಬಿಟ್ಬಿಡ್ತೀರಾ. ದಯವಿಟ್ಟು ಪರಿಪಾಲನೆ ಯಾಕೆ ಮಾಡಿ ಅಂತ ಹೇಳ್ತೀನಿ, ಮುಂದಿನ ಪೀಳಿಗೆಗೆ ಉಪಯೋಗ ಆಗುತ್ತೆ ಅಂತ. ಎರಡನೇದಾಗಿ, ಬಹಳ ಜನ ಈ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ವಿಚಾರ, ಎಲ್ಲಾದರೂ ಯಾವ ಕಾಲಕ್ಕಾದರೂ ಲೋಪದೋಷಗಳಿದ್ದಾಗ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ, ಸರಿದಿದ್ದುಪಡಿಸ್ಕೊಳ್ಳೋಕ್ಕೆ, ಜೀವನಾಪೂರ್ತಿ ಹೀಗೆ ಇರಬೇಕಾ ಅನ್ನೋದಕ್ಕೆ ಒಂದು ಪರಿಹಾರಗಳು ಸಿಗತ್ತಾ ಅಂತ ಒಂದು ವಿಚಾರ. ಆದರೆ ಕಾರ್ಯಕ್ರಮದ ಮುಖಾಂತರವಾಗಿ ಆಚರಣೆಗೂ ತರಬೇಕು ಅನ್ನೋದು ನಿಮಗೆ ಬಿಟ್ಟಿರೋದು. ಯಾಕೆಂದರೆ ದೈವತತ್ವ ಯಾರ್ಯಾರಿಗೆ ಬರುತ್ತೆ ಹೇಗೆ ಅಂದರೆ, ಬಲವಂತವಾಗಿ ಊಟ ಮಾಡು ಅನ್ನೋಕ್ಕಾಗಲ್ಲ. ಊಟ ಮಾಡ್ತೀನಪ್ಪ ಅಂದಾಗ, ಹೌದಪ್ಪ ಅಂದಾಗ ಧಾರಾಳವಾಗಿ ಬಡಿಸ್ತೀವಿ. ತಿನ್ನೋದು ಎಷ್ಟು ತಿಂತಿರೋ ಅಷ್ಟು ಬಿಟ್ಟಿದ್ದು ನಿಮಗೆ ಅಲ್ವಾ. ಅಷ್ಟೇ ಇಷ್ಟು ವರ್ಷದಿಂದ ಕೊಟ್ಟಿರತಕ್ಕಂಥ ಊಟಗಳೆಲ್ಲ, ಉಪಚಾರಗಳಲ್ಲಿ ಏನೇನು ಐಟಮ್ಸ್ ಕೊಟ್ಟಿದ್ದೀವಿ, ಎಲ್ಲ ಜಪಮಾಲೆಗಳನ್ನು ಮಾಡ್ತಾ ಇದ್ದೀರಾ? ಎಲ್ಲಾದರೂ ಜಪ ಮಾಡ್ತಾ ಇದ್ದೀರಾ? ಆ ಓಂ ನಮ ಶಿವ ಎಲ್ಲಿವರೆಗೂ ಹೇಳಿದ್ದೀರಾ? ಓಂ ನಮೋ ನಾರಾಯಣ ಎಲ್ಲಿವರೆಗೂ ಹೇಳಿದ್ದೀರಾ? ಶ್ರೀರಾಮ ಬರಿತಾ ಇದ್ದೀರಾ ಅನ್ನೋದು ಗೊತ್ತೇ ಇಲ್ಲ. ದೀಪಗಳನ್ನು ಪ್ರತ್ಯೇಕವಾಗಿ ಹಚ್ಚಿ ಅಂತ ಹೇಳ್ತಾ ಇದ್ದೀವಿ, ಪ್ರತಿದಿನ ಹಚ್ತಾ ಇದ್ದೀರಾ? ಹೆಂಡತಿರು ಯಾವ ಕಾಲಕ್ಕೆ ರಂಗೋಲಿನ ಹಾಕ್ತಾ ಇದ್ದಾರೆ, ಬ್ರಾಹ್ಮಿ ಮುಹೂರ್ತಲ್ಲಿ ಹಾಕ್ತಾ ಇದ್ದೀರಾ? ಹೆಣ್ಣು ಮಕ್ಕಳು ಕುಂಕುಮಾರ್ಚನೆ ಯಾವ ರೀತಿ ಮಾಡ್ಕೋಬೇಕು ಮಾಡ್ತಾ ಇದ್ದೀರಾ? ಗಂಡನರಿಗೆ ಸೇವೆ ಮಾಡಬೇಕು, ಎಷ್ಟು ಮಟ್ಟಿಗೆ ಸೇವೆ ಮಾಡ್ತಿದ್ದಾರೆ? ಹೆಂಡತಿರಿಗೆ ಗೋಳಿಕೋಬೇಡಿ ಅಂತ ಹೇಳಿದ್ದೀವಿ, ಎಷ್ಟು ಚೆನ್ನಾಗಿ ಗೋಳಿಕೊಳ್ಳದೆ ಕಾಪಾಡ್ತಾ ಇದ್ದೀರಿ ಅಂತ ಎಷ್ಟು ಮಟ್ಟಿಗಿದೆ? ಮಕ್ಕಳಿಗೆ ಯಾವ ಕಾಲಕ್ಕೂ ಸಾಂತ್ವನ ನೀಡ್ತಾ ಇರಬೇಡಿ, ಸ್ಟ್ರಿಕ್ಟ್ ಆಗಿಡಿ ಅಂತ ಹೇಳ್ತಾ ಇದ್ದೀನಿ, ಅದನ್ನು ಸ್ಟ್ರಿಕ್ಟ್ ಇಟ್ಟಿದ್ದೀರಾ? ಹೆಣ್ಣು ಮಕ್ಕಳ ಕೈಲಿ, ಗಂಡು ಮಕ್ಕಳ ಕೈಲಿ ವಯಸ್ಸಾದ ಕಾಲದಲ್ಲಿ ಮದುವೆ ಆಗೋವರೆಗೂ ಮೊಬೈಲ್ಸ್ನ ಕೊಡಬೇಡಿ ಅಂತ ಹೇಳಿದ್ದೀನಿ, ಕೇಳೋದೇ ಇಲ್ಲ. ಯಾವ ಕಾಲಕ್ಕೆ ಆ ಮೊಬೈಲ್ಗಳನ್ನ ಕೊಟ್ಟು ಹಾಳು ಮಾಡಿರೋ ತಂದೆ ತಾಯಿಂದರು ಬಹಳಷ್ಟು ಜನ ಅನುಭವಿಸ್ತೀರಾ. ಸಾಯೋವರೆಗೂ ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅಂತ ಕಾಲಗಳು ಕಾಲ ಆಯ್ತಸ್ಮೆ ನಮ್ಮ ಬಿಟ್ಬಿಡೋದು. ಆದರೆ ಮದುವೆ ಆದಾಗ ಜವಾಬ್ದಾರಿ ಅವ್ರ ಬಿಲ್ಲನ್ನೇ ಅವ್ರು ಕಟ್ಕೊಳ್ಳೋ ಲೆವೆಲ್ಗೆ ಇರಬೇಕು. ಅಂಥ ಒಂದು ಜೀವನ ಇದ್ದರೆ ಪರವಾಗಿಲ್ಲ. ಒಂದು ಜವಾಬ್ದಾರಿ ಇಲ್ಲದೆ ಇರತಕ್ಕಂಥ ಜೀವನಕ್ಕೆ ಎಷ್ಟಾದರೂ ಏನಂತೆ, ಬಿಟ್ಟ ಕಾಡುಗಳಲ್ಲಿರ್ತಕ್ಕಂಥದ್ದು ಎಲ್ಲ ಬಸ್ಸುಗಳನ್ನ ಬಿಟ್ಟಾಗ ಎಲ್ಲ ಗೂಳಿ ನುಗ್ದಂಗೆ ನುಗ್ತಾ ಇರುತ್ತೆ. ಎಲ್ಲಿ ಹೋಗುತ್ತೋ ಹಿಡ್ಕೊಂಬರಕ್ಕೆ ಸಾಧ್ಯವಿಲ್ಲ. ಇಷ್ಟೆಲ್ಲ ಕಾರಣ ಇಲ್ಲದೆ ಇರತಕ್ಕಂಥ ವಿಚಾರದಲ್ಲಿ ಈ ಚಂದ್ರವನ್ನು ಜಯಂತಿ, ಆ ಚಂದ್ರ ಅಂದರೆ ಮನಸ್ಸು. ಪ್ರತಿಯೊಬ್ಬರಿಗೂ ಇದೆಲ್ಲ ಯಾತಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಪೌರ್ಣಿಮೆ ದಿವಸ ಚಂದ್ರ ಜಯಂತಿ, ಚಂದ್ರ ಹುಟ್ಟಿದ ದಿನ. ಈ ಚಂದ್ರ ಯಾರು ಹುಟ್ಟದ ಹೇಳಿದಿನಲ್ಲ, ಗುರು ಹುಟ್ಟದ, ಬುಧನ ಮಗ ಅನ್ಸ್ಕೊಂಡ. ಆದರೆ ವಿಶೇಷವಾಗಿರ್ತಕ್ಕಂಥ ಇಂಥ ಒಂದು ಪರಿವರ್ತನೆ ಆಗಿರ್ತಕ್ಕಂಥ ಜೀವನದಲ್ಲಿ ಈ ಬುಧ ವಿಶೇಷವಾಗಿ ಹುಟ್ಟಿರ್ತಕ್ಕಂಥದ್ದು ಚಂದ್ರನಿಗೆ. ಅಂದರೆ ಆ ಚಂದ್ರನಿಗೆ ಹುಟ್ಟಿರೋದ್ರಿಂದ ಗುರು ಮಗ ಅನ್ಸ್ಕೊಂಡ. ಈ ರೀತಿಯಾದ ಒಂದು ಸಂದಮ ಅವನೇನಾದ ಬುಧ, 2 ಟ್ವಿನ್ ಅಂದರೆ 2 ಫೇಸ್ ಆಫ್ ಅ ಸಿಂಗಲ್ ಕೈಂಡ್. ಈ ಕಡೆ ವೈಶ್ಯ ಧರ್ಮ, ಆ ಕಡೆ ಇರತಕ್ಕಂಥದ್ದು ವಿಶೇಷವಾಗಿ ಗುರು ಬ್ರಾಹ್ಮಣ ಧರ್ಮ. ಎರಡೂ ಸೇರಿ ಬುದ್ಧಿವಂತ, ಬುದ್ಧಿಶಾಲಿ. ಆದರೆ ಚಂದ್ರ ಯಾವತ್ತು ಮನಃಶಾಂತಿ. ಅಂದರೆ ಇವನಿಗೆ ಇರ್ತಕ್ಕಂಥದ್ದು ಎಷ್ಟು ಜನ? 27 ಹೆಂಡತಿರು ಅಲ್ವಾ? ಆ 27 ಹೆಂಡತಿರನೇ ಅಶ್ವಿನಿಯಿಂದ ರೇವತಿವರೆಗೂ, ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ ಅಂತ ಹೇಳಿ ಎಲ್ಲ ಹೆಂಡತಿರು. ಅದರಲ್ಲಿ ಪ್ರೀತಿ ಜಾಸ್ತಿ, ವಾತ್ಸಲ್ಯ ಜಾಸ್ತಿ ಯಾರ ಮೇಲೆ? ರೋಹಿಣಿ ಮೇಲೆ ಅಲ್ವಾ? ಆ ರೋಹಿಣಿ ನಕ್ಷತ್ರಕ್ಕೆ ಪರಿಪೂರ್ಣವಾಗಿ ಅವನು ಪ್ರೀತಿ ಜಾಸ್ತಿ ಮಾಡ್ತಾ ಇದ್ದಿದ್ದಾನೆ. ಇವನೇನು ಮಾಡ್ದ? 2ನೇ ನಕ್ಷತ್ರ, ಆರಿಂದ ಅವರೆಲ್ಲ ಹೇಳಿರೋ ಸಾಕ್ಷಿ ರೂಪದಲ್ಲಿ ಸೋಮೇಶ್ವರನ ದರ್ಶನ. ಈ ಪ್ರದೋಷಕ್ಕೂ ಆ ಸೋಮೇಶ್ವರನಿಗೂ ವಿಶೇಷ. ಅದಕ್ಕೆ ಭಾನುವಾರ ಪೌರ್ಣಿಮೆ ದಿವಸ ದೊಡ್ಡ ಗೌರಿ ವ್ರತವನ್ನು ಮಾಡೋ, ದೊಡ್ಡ ಗೌರಿ ಅಮಾವಾಸ್ಯೆ ಅಂತಕ್ಕಂಥದಕ್ಕಿಂತ ಹುಣ್ಣಿಮೆ ಬಹಳ ವಿಶೇಷ. ಅಮಾವಾಸ್ಯೆ ದಿವಸನೂ ಗೌರಿ ಹಬ್ಬ ಬಿದ್ದಾಗ ಅಥವಾ ಪೌರ್ಣಿಮೆ ದಿವಸ ಗೌರಿ ಹುಣ್ಣಿಮೆ ಅನ್ಸ್ಕೊಂಡಾಗ ದುರ್ಗಾಗೆ ಪ್ರೀತಿಯಂತೆ ಭಾನುವಾರವೇ ಬಿದ್ದಿದೆ, ಬಹಳ ಪ್ರೀತಿ. ಅದಕ್ಕೆ ನೀವೇನು ಮಾಡಬೇಕು? ನಿಮ್ಮ ಗ್ರಾಮ ದೇವತೆಗೆ ಅರ್ಶಿನ ಕುಂಕುಮವನ್ನು 1 kg ಅರ್ಶಿನ, 1 kg ಕುಂಕುಮ. ತದನಂತರ ಅದೇ ಭಾನುವಾರದ ದಿವಸ ವಿಶೇಷವಾಗಿ ಪೌರ್ಣಿಮೆ ಆಗಿರೋದ್ರಿಂದ ಎಲ್ಲ ಶಿವಾಲಯಗಳಲ್ಲಿ ಎಲ್ಲ ರೂಪದಲ್ಲಿರತಕ್ಕಂಥ ಶಿವನು ಅಂದ್ರೆ ಏನೋ, ವೀರಭದ್ರ ಸ್ವಾಮಿ ಆಗಿರ್ಬೋದು, ಕಾಳಭೈರವ ಆಗಿರ್ಬೋದು, ಮುನೀಶ್ವರನಾಗಿರ್ಬೋದು, ಈಶ್ವರನೇ ಆಗಿರ್ಬೋದು, ಮಲ್ಲಿಕಾರ್ಜುನ ಆಗಿರ್ಬೋದು, ಸಿದ್ದೇಶ್ವರನಾಗಿರ್ಬೋದು, ರೇವಣ ಸಿದ್ದೇಶ್ವರ ಆಗಿರ್ಬೋದು, ಎಲ್ಲವೂ ವಿಶೇಷವಾಗಿರೋದು ಈಶ್ವರನಾಂಶವೇ. ಸರ್ವಮಯವಾಗಿರ್ತಕ್ಕಂಥ ಈಶ್ವರನ ದಕ್ಷಿಣಾಮೂರ್ತಿ ಆಗಿರೋನು ಅವನೇ. ಅದಕ್ಕೋಸ್ಕರ ಇಂಥ ಒಂದು ಈಶ್ವರನ ಸ್ಮರಣೆಯನ್ನು ನೀವು ಬಿಲ್ಲುಪತ್ರ ಸಮೇತವಾಗಿ ಭಾನುವಾರ, ಅದಕ್ಕೆ ಅರ್ಶಿನ ಕುಂಕುಮ ಗ್ರಾಮ ದೇವತೆ, ಇಷ್ಟ ದೇವತೆ, ಕುಲದೇವತೆಗೆ, ಆ ದೇವಿಗಳಿಗೆ ಅಂಶವಾಗಿರ್ತಕ್ಕಂಥ ನಿಮ್ಮ ಗ್ರಾಮದಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಆ ಶಕ್ತಿಗಳು ಹೊಟ್ಟೋಗುತ್ತಂತೆ. ಗ್ರಾಮ ದೇವತೆಗಳು ಏಕಾಚಿತ್ತವಾಗಿ ಶಸ್ತ್ರಾಸ್ತ್ರಗಳ ಸಮೇತ ಕೂತ್ಕೊಳ್ಳೋದು ಇದೇ ದಿನ ಪೌರ್ಣಮಿ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಮುಸಲ್ಮಾನರು ಎಲ್ಲ ದೇವಿಗಳನ್ನು ಪೂಜೆ ಮಾಡ್ತಕ್ಕಂಥ ಇದೇ ವಿಶೇಷ. ಅದಕ್ಕೆ ಉತ್ತರ ಕರ್ನಾಟಕದ ಭಾಗ,
ವಿಶೇಷವಾಗಿ ಇದನ್ನ ಮೀಜರ್ ಅಂದರೆ ಅಜ್ಮೀರಲ್ಲಿ ಇರ್ತಕ್ಕಂಥ ಭಾಗ, ಗುಜರಾತಲ್ಲಿ ಇರ್ತಕ್ಕಂಥ ಒಂದು ಅಮ್ಮನವ್ರ ಭಾಗ, ಅದೇ ಬಕುಳಾಮುಖಿ ಇರ್ತಕ್ಕಂಥ ದೇವಸ್ಥಾನದ ಭಾಗ, ಅಮ್ಮನವರು ಶ್ರೀಚಕ್ರ ಉಪಾಸನೆ ಮಾಡ್ತಕ್ಕಂಥದ್ದು ಎಲ್ಲೇ ನಾವುಗಳು ವೈಷ್ಣವ ದೇವಿ ಅಂತೀವಿ ಅಲ್ಲಿರೋ ಭಾಗ. ಇಲ್ಲಿ ಜಾಗದಲ್ಲಿ ಯಾವ ಕಾಲಕ್ಕೂ ಮುಸಲ್ಮಾನರು ಕೂಡ ನಮಸ್ಕಾರ ಮಾಡಕ್ಕೆ ಹೋಗ್ತಾರೆ. ಯಾಕೆಂದರೆ ದೇವಿಗೆ ಕ್ಷಮಾಲೋಚನೆ, ಇದು ಹಳೇಬ್ರಿಗೆ ಮಾತ್ರ ಗೊತ್ತಿರತಕ್ಕಂಥ ವಿಚಾರ. ಅದರಿಂದ ಹಳೇಬ್ರು ಎಲ್ಲರೂ ಹೋಗಿ ಕ್ಷಮಾಲೋಚನೆ ಮಾಡೋದಕ್ಕೋಸ್ಕರ ಇವತ್ತಿಗೂ ಅಮ್ಮನವರಿಗೆ ದುಡ್ಡು ಕಾಸನ್ನು ಜಾಸ್ತಿ ಕಳಿಸ್ತಾರೆ. ಅದಕ್ಕೆ ದುಬಾಯಲ್ಲಿ ಕೂಡ ನಾವು ಇವತ್ತಿನ ದಿವಸ ಎಷ್ಟೋ ದುಡ್ಡುಗಳು ಬರ್ತಕ್ಕಂಥದ್ದು ಈ ಹುಣ್ಣಿಮೆಯಿಂದ ಪ್ರಾರಂಭ ಆಗುತ್ತೆ. ನೀವು ನೋಡ್ಬೋದು ತಿರುಪತಿಯಲ್ಲಿ ಬಾಲಾ ತ್ರಿಪುರ ಸುಂದರಿಯಾಗಿಂದ ಎಷ್ಟೋ ಧನಪ್ರಾಪ್ತಿ ಕೂಡ ಅಲ್ಲಿ ಬರ್ತಕ್ಕಂಥ ವಿಚಾರ. ಇಷ್ಟೆಲ್ಲ ಧನಪ್ರಾಪ್ತಿ ಯಾಕೆ ಬರ್ತಾ ಇದೆ? ಗ್ರಾಮ ದೇವತೆಗೆ ಶಕ್ತಿ ಕೊಡ್ತಕ್ಕಂಥ ವಿಚಾರ, ನಮ್ಮ ದೇವಿಗಳಿಗೆ ಶಕ್ತಿ ಕೊಡ್ತಕ್ಕಂಥದ್ದು, ಭಾರತ ಮಾತೆಗೆ ಶಕ್ತಿ ಕೊಡ್ತಕ್ಕಂಥದ್ದು, ದೈವ ಸಾನ್ನಿಧ್ಯ ಭುವನೇಶ್ವರಿಗೆ ಶಕ್ತಿ ಕೊಡ್ತಕ್ಕಂಥದ್ದು, ಎಲ್ಲವೂ ಶಕ್ತಿ ಕೊಡೋದು ಹೆಣ್ಣಿನ ಮುಖಾಂತರ. ಅದಕ್ಕೆ ಈ ಪೌರ್ಣಮಿ ಪೂರ್ಣ ಮಂಗಳ ಕಾಮಾಕ್ಷಿ ಸ್ವರೂಪದಲ್ಲಿರ್ತಕ್ಕಂಥವಳಿಗೆ ಅರ್ಧ ಮಂಗಳ ಕಾಮಾಕ್ಷಿ ಆಗಿಲ್ಲ, ಪೂರ್ಣ ಮಂಗಳ ಕಾಮಾಕ್ಷಿ. ಅದಕ್ಕೆ ಅರ್ಧ ದೇಹ ವೈಷ್ಣವಿ, ಅರ್ಧ ದೇವಿ ಮಾಹೇಶ್ವರಿ, ಎರಡೂ ಸೇರಿದಾಗ ದುರ್ಗಾ. ಅಂಥ ಒಂದು ದುರ್ಗಾ ಸಂಭೂತದಲ್ಲಿ ದುರ್ಗಾಂ ದೇವೀಂ ಶರಣಮಹಂ ಪ್ರಪತ್ಯೇ ಅಂತ ಹೇಳಿ ಶತಲಿಸಿದನೇ ನಮಃ ಅಂತ ಪ್ರಾರ್ಥನೆ ಮಾಡಿದಾಗ ಆ ದುರ್ಗೆಗೆ ಸ್ಮರಣೆಯನ್ನು ಮಾಡ್ಕೊಳ್ಳೋ ದಿನವೇ ಇವೆಂದು. ಅದಕ್ಕೋಸ್ಕರ ನೀವು ಭಾನುವಾರ ದಿವಸ ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಏನು ಮಾಡಬೇಕು? ಎಲ್ಲರೂ 1 kg ಅರಿಶಿನ, 1 kg ಕುಂಕುಮ ನಿಮ್ಮ ಹೆಣ್ಮಕ್ಳ ಕೈಯಲ್ಲಿ ಕೊಡಿಸಿ ಮನೆ ಕುಟುಂಬದಿಂದ ಎತ್ಕೊಂಡು ಹೋಗಿ ಗ್ರಾಮ ದೇವತೆ, ನಿಮ್ಮ ಹತ್ರ ಇರತಕ್ಕಂಥ ಗ್ರಾಮ ದೇವತೆಗಳಿಗಾದ್ರು ಅವಳು ಕೊಟ್ಟು ಸೀರೆಯನ್ನು, ನಾನು ಈ ಮಗಳಿಗೆ ಮದುವೆ ಆಗೋ ಸಮಯದಲ್ಲಿ, ನನ್ನ ಮಗಳು ಸರಿ ಹೋಗೋ ಸಮಯದಲ್ಲಿ, ಅಥವಾ ನನ್ನ ಮಗಳಿಗೆ ಈ ಥರ ತೊಂದರೆಗಳಿದೆ ಅದು ಸರಿ ಹೋಗೋ ಸಮಯದಲ್ಲಿ, ನನಗೆ ಈ ರೀತಿ ದುಃಖಗಳಿದೆ ಗಂಡನ ಮುಖಾಂತರ ಅದಕ್ಕೆ ಸರಿ ಹೋಗೋ ಸಮಯದಲ್ಲಿ, ನನಗೆ ಈ ರೀತಿಯಾದ ಅನಾರೋಗ್ಯಗಳು ಹೆಚ್ಚಾಗಿದೆ ಇದಕ್ಕೆ ಸಮಯ ಸರಿಯಾಗಿ, ಅಂದರೆ ಹೆಂಗಸರಿಗಿರ್ತಕ್ಕಂಥ ಸಕಲ ರೋಗ ರುಜಿನಗಳು, ಸಕಲ ಕಷ್ಟಗಳು ಎಲ್ಲವನ್ನು ಈ ದಿನವೇ ಸ್ಮರಣೆ ಮಾಡ್ಕೋಬಹುದು. ಅದಕ್ಕೆ ಇದನ್ನ ದೊಡ್ಡ ಗೌರಿ ಹುಣ್ಣಿಮೆ ಅಂತ ಕರೀತಾರೆ. ಆ ಗೌರಿ ಗ್ರಾಮೀಯ ಅಂತ್ಯಾಗಿ ಕೂತ್ಕೊಂಡಿರ್ತಾಳೆ, ಪಾತಾಳದಲ್ಲಿ ಕೂತಿದ್ದಾಳೆ. ಅದಕ್ಕೆ ಸೌದತ್ತಿಲಿ ಕೂಡ ಭಂಡಾರ ಪೂಜೆ ಅಂತ ಇವತ್ತಿನ ದಿವಸ ಬಹಳ ಹೆಚ್ಚಾಗಿ ಮಾಡ್ತಾರೆ. ಹುಣ್ಣಿಮೆಗೆ ಬಹಳ ಪ್ರೀತಿಯಾಗಿರ್ತಕ್ಕಂಥ ಭಂಡಾರವೇ ಅರಿಶಿನ ಕುಂಕುಮ. ಅದಕ್ಕೆ ನೀವು ಸಾರಿ ಎಷ್ಟು ಅರಿಶಿನ ಕುಂಕುಮ ಕೊಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಮಂಗಳಕರವಾಗಿರ್ತಕ್ಕಂಥ ಅವಕಾಶವನ್ನು ಕೊಡ್ತಾಳೆ. ಆ ಮಂಗಳದೇವಿ ಸೌಭಾಗ್ಯವತಿಯಾಗಿ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಿಕೆ ಗೌರಿ ನಾರಾಯಣ ನಮೋಸ್ತುತೆ ಅಂತ ಸ್ಮರಣೆಯನ್ನು ಮಾಡ್ಕೊಳ್ಳೋ ಅವಕಾಶವನ್ನು ಕೊಡ್ತಾಳೆ. ಈ ಸ್ಮರಣೆ ಮುಖಾಂತರವಾಗಿ ನಿಮಗೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಆಗಿ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಭಗವಂತನ ಕೃಪಾಕಟಾಕ್ಷದ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಭಗವಂತ ನಿಮಗೆ ಏನು ಮಾಡಬೇಕು? ಎಲ್ಲರೂ ಯಾತ್ರೆಯನ್ನು ಮಾಡ್ತಕ್ಕಂಥ ಎಲ್ರಿಗೂ ಚೆನ್ನಾಗಿರ್ತಕ್ಕಂಥ ಅವಕಾಶಗಳನ್ನು ಮಾಡಬೇಕು. ಅದಕ್ಕೆ ಎಲ್ಲರೂ ಏನು ಮಾಡಬೇಕು? ಲೋಕವೆಲ್ಲ ಸುಭಿಕ್ಷವಿರಕ್ಕೆ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಗುರುಜಿ, ಇದು ನಮ್ಮ ಧರ್ಮವನ್ನ ಕಾಪಾಡ್ಕೊಳ್ಳೋ ಹೊಣೆ ನಮ್ಮೆಲ್ಲರದು ಅಂತ ಸಾರಿ ಪ್ರತಿಯೊಂದು ಸಂಚಿಕೆಯಲ್ಲೂ ಹೇಳ್ತಾನೆ ಇರ್ತೀರಾ ಗುರುಜಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಧರ್ಮದ ನುಡಿಗಳನ್ನ ಆಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ಯಾವಾಗ? ನಾಳೆ ಅಲ್ಲ, ನಾಡಿದ್ದಲ್ಲ, ಸೋಮವಾರ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಹಾಜರಾಗ್ತೀವಿ ನಿಮ್ ಮುಂದೆ ಅಂತ ಹೇಳ್ತಾ ನಮಸ್ಕಾರ.